ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 85ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಉದ್ಭವಸ್ಸುಂದರಃ ಸುಂದೋ ರತ್ನನಾಭಸ್ಸುಲೋಚನಃ ಅರ್ಕೋ ವಾಜಸನಃ ಶೃಂಗೀ ಜಯಂತಃ ಸರ್ವವಿಜ್ಜಯೀ. ಉದ್ಭವ ಇದು ವಿಷ್ಣು ಸಹಸ್ರನಾಮ ತಿಳಿಸುವಂತಹ ಭಗವಂತನ ಅನೇಕ ನಾಮಗಳಲ್ಲಿಯ ಒಂದು ವಿಶೇಷವಾದಂತಹ ನಾಮ. ಉದ್ಭವ ಅನ್ನುವಂತಹದ್ದು ಹಿಂದೆಯೂ ಒಂದೆರಡು ಕಡೆಗೆ ಬಂದಿದೆ. ಪರಮಾತ್ಮನನ್ನು ಉದ್ಭವ ಅಂತ ಕರೆಯುವುದಕ್ಕೆ ಅನೇಕ ಅರ್ಥಗಳುಂಟು. ಭವ ಅನ್ನುವುದಕ್ಕೆ ರುದ್ರದೇವರು ಅಂತ ಅರ್ಥ. ಉತ್ ಅನ್ನುವಂತಹದ್ದು ಸುಪ್ರೀಂ ಅನ್ನುವ ವಿಷಯವನ್ನು ತಿಳಿಸ್ಲಿಕ್ಕೆ ಬಳಸುವಂತಹ ಒಂದು ಶಬ್ದ. ಅದನ್ನು ಯಾವುದೇ ಒಂದು ಪದದ ಮೊದಲಿಗೆ ಬಳಸಿದುವೆವು ಅಂತಂದರೆ ಅದನ್ನು ಸೂಪರ್ಲೇಟಿವ್ ಸೆನ್ಸ್ನಲ್ಲಿ ನಾವು ಕರಿತೇವೆ. ಉತ್ತಮ, ಉತ್ತರ ಅಂತ ನಾವು ಕರಿತೇವಲ್ಲ, ಹಾಗೆ ಉತ್ತಮ, ಉತ್ ಅನ್ನುವಂತಹದ್ದು ಶ್ರೇಷ್ಠ ಅನ್ನುವ ಅರ್ಥವನ್ನು ಕೊಡುತ್ತದೆ. ಹೀಗಾಗಿ ಉದ್ಭವ ರುದ್ರದೇವರಿಗಿಂತ ದೊಡ್ಡವ ಪರಮಾತ್ಮ ವಿಷ್ಣು ಅನ್ನುವುದಕ್ಕಾಗಿ ಉದ್ಭವ ಅನ್ನೋದು ಪರಮಾತ್ಮನ ಒಂದು ಹೆಸರು. ಸುಂದರ, ಪರಮಾತ್ಮ ತುಂಬ ಸುಂದರನಾಗಿ ಇದ್ದಾನೆ. ಏನು ಆ ಭವ್ಯವಾದಂತಹ ಪರಮಾತ್ಮನ ಮುಖಕಮಲ, ಶ್ರೇಷ್ಠವಾದ ಆ ಕಂಗಳಲ್ಲಿಯ ಕಾಂತಿ, ಆ ಪರಮಾತ್ಮನ ಭವ್ಯವಾದ ಸೌಂದರ್ಯವನ್ನು ವರ್ಣನ ಮಾಡುವಂತಹ ಗದ್ಯ ಪದ್ಯಗಳು ಭಾಗವತಾದಿ ಪುರಾಣಗಳಲ್ಲಿ, ಮಹಾಭಾರತವೇ ಮೊದಲಾದ ಇತಿಹಾಸ ಗ್ರಂಥಗಳಲ್ಲಿ, ಹೆಚ್ಚೇನು ಸ್ವಯಂ ವೇದಗಳೂ ಕೂಡ ಪರಮಾತ್ಮನ ಭವ್ಯವಾದ ಸೌಂದರ್ಯವನ್ನು ವರ್ಣನ ಮಾಡುವಂತಹದ್ದು. ಅಂತಹ ಸುಂದರ ಮೂರ್ತಿಯಾದಂತಹ ಪರಮಾತ್ಮ ಶಂಖಚಕ್ರ ಗದಾ ಪದ್ಮಗಳಿಂದ ಕಂಗೊಳಿಸುವಂತಹ ಪರಮಾತ್ಮ ಸುಂದರ ಅಂತ ಅನ್ನಿಸಿಕೊಳ್ತಾನೆ. ಅವನ ಉಪಾಸನೆಯಿಂದ ಬಂದ ಸೌಂದರ್ಯ ಮನುಷ್ಯರಲ್ಲಿ, ಆ ಸೌಂದರ್ಯವನ್ನೇ ನಾವು ವರ್ಣನ ಮಾಡುತ್ತೇವೆ ಅಂದ ಮೇಲೆ ಆ ಭಗವಂತನ ಸೌಂದರ್ಯದ ಚಿಂತನೆಯನ್ನು ನಾವೆಲ್ಲ ಮಾಡಬೇಕು. ಅಂತಹ ಸುಂದರರಲ್ಲಿಯ ಸುಂದರ, ಮನೋಹರವಾದ ರೂಪ, ಶ್ರೀ ಮನೋಹರ ಸೋಮಸುಂದರ ಪರಮಾತ್ಮ. ಅಂತಹ ಭವ್ಯವಾದ ರೂಪದ ಚಿಂತನೆಯನ್ನು ಸುಂದರ ಅನ್ನುವ ಶಬ್ದ ನಮಗೆ ಮಾಡಿಸಿಕೊಡ್ತಾ ಇದೆ. ಸುಂದಹ, ಸುಂ ಸುಖಂ ದದಾತೀತಿ ಸುಂದಹ. ಸುಂ ಅನ್ನೋದಕ್ಕೆ ಸುಖ ಅಂತ ಅರ್ಥ. ಆ ಸುಖವನ್ನು ನಮಗೆ ಕೊಡ್ತಾನೆ ಪರಮಾತ್ಮ, ಆದ್ದರಿಂದ ಸುಂದಹ ಇದು ಭಗವಂತನ ಹೆಸರು. ರತ್ನನಾಭ, ರತ್ನ ಅನ್ನೋದಕ್ಕೆ ಪುಂರತ್ನಂ, ಪುರುಷರಲ್ಲಿಯೇ ರತ್ನಪ್ರಾಯರಾದಂಥವರು ಅಂದರೆ ಕ್ಷರರಾದಂಥವರಲ್ಲಿ ಅತ್ಯಂತ ಶ್ರೇಷ್ಠರು ಸ್ವತಃ ಚತುರ್ಮುಖ ಬ್ರಹ್ಮದೇವರು. ಅವರನ್ನು ತನ್ನ ನಾಭಿಯಲ್ಲಿ ಇರಿಸಿಕೊಂಡು ಅವರನ್ನು ಸೃಷ್ಟಿ ಮಾಡಿದಂತಹ ಭಗವಂತ ರತ್ನನಾಭ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸುಲೋಚನ, ಲೋಚನ ಅಂದರೆ ಕಣ್ಣುಗಳು. ಶೋಭನೆ ಲೋಚನೆ ಯಸ್ಯ ಸಹ ಸುಲೋಚನ, ಸುಷ್ಟುಲೋಚನಂ ಯಸ್ಯ ಸೌ ತಥಾ ಸುಲೋಚನ. ಒಟ್ಟಾರೆ ತುಂಬ ಸುಂದರವಾದ ಕಂಗಳನ್ನು ಉಳ್ಳವನು, ಶ್ರೇಷ್ಠವಾದ ಕಣ್ಣುಗಳನ್ನು ಹೊಂದಿದವನು ಆ ಭಗವಂತ. ಆದ್ದರಿಂದ ಸುಲೋಚನ ಇದು ಭಗವಂತನ ಹೆಸರು. ಅರ್ಕಃ, ಕ ಅನ್ನೋದಕ್ಕೆ ಸುಖ ಅಂತ ಅರ್ಥ.
ಅತಿಶಯೇನ ಸುಖರೂಪ, ಅತಿಶಯವಾದ ಸುಖ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಅರ್ಕ ಇದು ಭಗವಂತನ ಹೆಸರು. ಅರ್ಚ್ಯತೆ ಇತಿ ಅರ್ಕ, ಭಗವಂತ ಪೂಜ್ಯನಾಗಿದ್ದಾನೆ, ಬ್ರಹ್ಮಾದಿಯೆಲ್ಲ ದೇವತೆಗಳಿಂದ ಅರ್ಚಿತನಾಗಿದ್ದಾನೆ. ಆದ್ದರಿಂದ ಅರ್ಕ ಇದು ಭಗವಂತನ ಹೆಸರು. ಹೀಗೆ ಅರ್ಕ ಇದು ಸಾಮಾನ್ಯವಾಗಿ ನಾವು ಸೂರ್ಯನನ್ನು ತಿಳಿಸುವಾಗ ಬಳಸುವ ಶಬ್ದ. ಆಚಂದ್ರಾರ್ಕ ಅರ್ಕ ಅಂತನ್ನುವ ಶಬ್ದವನ್ನು ಬಳಸ್ತೇವೆ. ಸೂರ್ಯನ ಒಳಗಿದ್ದು ಅವನಿಗೆ ಕಾಂತಿಯನ್ನು, ಅವನಿಗೆ ಪ್ರಕಾಶವನ್ನು ಕೊಡುವಂತಹ ಭಗವಂತ ಅರ್ಕನಾಮಕನಾದ ಪರಮಾತ್ಮ ಅಂತ ತಿಳಿದುಕೊಳ್ಳಬಹುದು. ವಾಜಸನಃ, ವಾಜಂ ಅನ್ನಂ ಸನತಿ ಸಂಭಜ್ಯತೆ ಇತಿ ವಾಜಸನಃ. ವಾಜ ಅನ್ನೋದಕ್ಕೆ ಅನ್ನ ಅಂತ ಅರ್ಥ. ಅದನ್ನು ಅಖಂಡವಾಗಿ ಎಲ್ಲ ಕಡೆಗೆ ಸಿಗುವ ಅನ್ನವನ್ನು ಅವರವರ ಪಾಲಿಗೆ ಎಷ್ಟೋ ಅದು ಅಷ್ಟು ದಕ್ಕುವಂತೆ ಮಾಡುತ್ತಾನೆ ಭಗವಂತ. ಆದ್ದರಿಂದ ವಾಜಸನಃ, ಮುಂದೇ ತುತ್ತಿರುತ್ತದೆ, ಅದನ್ನು ಉಣ್ಣುವ ಸಾಮರ್ಥ್ಯ ನಮಗಿರುವುದಿಲ್ಲ. ಯಾಕೆ ಅಂದರೆ ಭಗವಂತ ವಾಜಸನನಾಗಿ ಅದನ್ನು ನಮಗಾಗಿ ಇಟ್ಟಿರುವುದಿಲ್ಲ ಅಂತ. ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲಿಯೋ ಗೊತ್ತಿಲ್ಲದೆ ಆ ಅನ್ನ ನಮ್ಮ ಕೈಗಳಿಗೆ ಸಿಗ್ತದೆ, ಅದನ್ನು ನಾವು ಉಣ್ಣುವ ಭಾಗ್ಯ ಪಡೀತೇವೆ. ಎಲ್ಲೋ ಇರುತ್ತೇವೆ, ಎಲ್ಲೂ ಅನ್ನ ಸಿಗ್ತಾ ಇಲ್ಲ ಅಂತ ನೋಡುತ್ತಿರುತ್ತೇವೆ, ಯಾರೋ ಒಬ್ಬರು ಬಂದು ಊಟಕ್ಕೆ ಹಾಕಿಬಿಡುತ್ತಾರೆ. ಆ ಅನ್ನ ಅವತ್ತಿನ ದಿನ ಅದು ನಮ್ಮ ಪಾಲಿಗೆ ಅಂತ ಭಗವಂತ ವಿಭಾಗ ಮಾಡಿದ್ದಾನೆ. ಹೀಗಾಗಿ ಅನ್ನವನ್ನು ವಿಭಜಿಸಿ ಅವರವರ ಯೋಗ್ಯತಾನುಸಾರವಾಗಿ, ಅವರವರ ಕರ್ಮಾನುಸಾರವಾಗಿ ಅವರಿಗೆ ಒದಗಿಸುವ ಭಗವಂತ, ಫಲವನ್ನು ಕೊಡುವ ಭಗವಂತ ವಾಜಸನಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಶೃಂಗಿ, ಗೋವರ್ಧನ, ಶೃಂಗ ಅಂತನ್ನೋದಕ್ಕೆ ಪರ್ವತ ಅಂತ. ಆ ಗೋವರ್ಧನ ಶೃಂಗಾಣಿ ಅಸ್ಯ ಸಂತಿ ಇತಿ ಶೃಂಗಿ. ಗೋವರ್ಧನ ಮುಂತಾದ ಶೃಂಗ ಪರ್ವತಗಳು, ಅವುಗಳನ್ನು ಕೈಯಲ್ಲಿ ಎತ್ತಿ ಹಿಡಿದಂಥವನು, ಅವುಗಳ ಮೇಲೆ ಸ್ವಾಮಿತ್ವವುಳ್ಳವನು ಶೃಂಗಿ. ಇದು ಭಗವಂತನ ಹೆಸರು. ಜಯಂತಹ, ಪರಮಾತ್ಮ ಜಯಶೀಲನಾಗಿದ್ದಾನೆ. ಎಲ್ಲಿಯೂ ಪರಮಾತ್ಮನಿಗೆ ಅಪಜಯ ಅನ್ನುವಂತಹದ್ದಿಲ್ಲ. ಪರಮಾತ್ಮನನ್ನು ನಂಬಿದವರಿಗೆ ಅಪಜಯವಿಲ್ಲ. ಹೀಗಾಗಿ ಜಯತೀತಿ ಜಯಂತಹ, ಸರ್ವವಿಜಯಿ, ಪರಮಾತ್ಮ ಎಲ್ಲವನ್ನ ಜಯಿಸಿರುವವನು. ಜಯಪ್ರಾಪ್ತಿ ಅಸ್ಯ ಅಸ್ತಿ ಇತಿ ಸರ್ವವಿಜಯಿ, ಎಲ್ಲವನ್ನ ತಿಳಿದವನು, ಎಲ್ಲವುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಅವುಗಳನ್ನು ಜಯಿಸಿರುವವನು, ಜಯಶೀಲನಾಗಿರುವವನು. ಆದ್ದರಿಂದ ಸರ್ವವಿಜಯೀ ಇದು ಭಗವಂತನ ಹೆಸರು. ಹೀಗೆ ಉದ್ಭವ, ಸುಂದರ, ಸುಂದಃ, ರತ್ನನಾಭ, ಸುಲೋಚನ, ಅರ್ಕ, ವಾಜಸನಃ, ಶೃಂಗೀ, ಜಯಂತಹ, ಸರ್ವವಿಜಯೀ ಎಂಬುವಂತಹ ಪರಮಾತ್ಮನ 10 ವಿಶೇಷ ನಾಮಗಳ ಸ್ಮರಣೆಯನ್ನು ಈ ವಿಶೇಷವಾದಂತಹ ಪೌರ್ಣಿಮೆಯ ದಿನ ಮಾಡಿ ಭಗವಂತನಿಗೆ ಸಮರ್ಪಣ ಮಾಡೋಣ. ಈ ಎಲ್ಲ ಶಬ್ದಗಳಿಂದ ವಾಚ್ಯನಾದಂತಹ ಆ ಲಕ್ಷ್ಮೀಪತಿಯಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.